ಗೈಸ್ ನಾನು ಅವ್ರನ್ನ ಕಾಲಿಗೆ ಎತ್ತಾಕ್ಬಿಟ್ಟು ತೊಳೆಯೋಕ್ಕೆ ನಾನು ಸ್ವಲ್ಪ ಕೇಬಲ್ ಕೆಲಸ ಐತೆ. ಒಂದು ಯಾವುದೋ ನಿನ್ನೆ ಲೈನ್ ಕಟ್ ಆಗೈತೆ, ಎಲ್ಲಿ ಕಟ್ ಆಗೈತೆ ಅಂತ ಗೊತ್ತಿಲ್ಲ, ಅದನ್ನು ರೆಡಿ ಮಾಡೋಕ್ಕೆ ಬರಬೇಕು. ನಿಧಾನಕ್ಕೆ ಹೋಗಿ ಕಾದರ್ ತಗೊಂಡು ಒಂದು ಆಟೋದವ್ರಿಗೆ ಹೇಳ್ತಾರೆ ಗೈಸ್ ರಾಮಸ್ವಾಮಿ ಕಾಲಿಗೆ ಹೋಯ್ತೀರಿ ಅಂದ್ಬಿಟ್ಟು ಅದಕ್ಕೆ ನಾನು ನೀರಿಬ್ಬರು ಒಳಗೆ ಬಂದವ್ರೆ ಗೈಸ್. ಈ ಒಳಗೆ ನನಗೊಂದು ಉಂಗುರ ಸಿಕ್ಕಿತ್ತು. ಆ ಕಪಿ ನನ್ನ ಮಗ ಅರ್ಜುನ ನನ್ನ ಎಸಿ ಅಂದ್ಬಿಟ್ಟು ಎಸ್ಬಿಟ್ಟ ಗೈಸ್. ಹೆಚ್ಚು ಕಮ್ಮಿ 8 ಗ್ರಾಮ್ ಇತ್ತು ಅತ್ತೆ. ಎಸಿಸ್ಬಿಟ್ಟ ಗೈಸ್ ಈ ಒಳಗೆ. ಗೈಸ್ ಏನಿಲ್ಲ ಹುಡುಕಿ ಬರೋಷ್ಟ್ರ ಮಳೆನೇ ಬಂದ್ಬಿಡ್ತು. ಹಾಂ ತಂತಿ ಹೋಗಿಲ್ವಾ ಅತ್ತಮ್ಮಿ ಅಂತಮ್ಮ ನೀನು? ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸಲಾಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ ಗೈಸ್. ಇವತ್ತು ನಮ್ಮ ಮನೇಲಿ ಪಾತ್ರೆ ಗೀತ್ರೆ ಎಲ್ಲ ತಗೊಂಡು ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ನನ್ನ ತಂಗಿ ಬದಾಯ್ತಾಳೆ ಏನೋ ಗೊತ್ತಿಲ್ಲ, ಎಲ್ಲ ಕಾವಲಿಗೆ ಹೋಗ್ತಾ ಇದ್ದಾರೆ ತೊಳಿಯೋಕ್ಕೆ. ಬನ್ನಿ ಗೈಸ್ ಹೋಗೋಣ. ಗೈಸ್ ನಾನು ಅವ್ರನ್ನ ಕಾವಲಿಗೆ ಎತ್ತಾಕ್ಬಿಟ್ಟು ತೊಳೆಯೋಕ್ಕೆ ನಾನು ಸ್ವಲ್ಪ ಕೇಬಲ್ ಕೆಲಸ ಐತೆ. ಒಂದು ಯಾವುದೋ ನಿನ್ನೆ ಲೈನ್ ಕಟ್ ಆಗೈತೆ, ಎಲ್ಲಿ ಕಟ್ ಆಗೈತೆ ಅಂತ ಗೊತ್ತಿಲ್ಲ, ಅದನ್ನು ರೆಡಿ ಮಾಡೋಕ್ಕೆ ಬರಬೇಕು. ಗೈಸ್ ಎಲ್ಲನೂ ಆಟೋಕ್ಕೆ ತುಂಬಿದ್ದೀವಿ, ಈಗ ಓಡಬೇಕು. ಆಟೋದವರೆಲ್ಲ ಹೋದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮಮ್ಮಿ ಅಂತಾರೆ ನಿಧಾನಕ್ಕೆ ಹೋಗಿ ಕಾದರ್ ತಗೊಂಡು ಒಂದು ಆಟೋದವ್ರಿಗೆ ಹೇಳ್ತಾರೆ ಗೈಸ್. ಗೈಸ್ ರಾಮಸ್ವಾಮಿ ಕಾವಲಿಗೆ ಹೋಯ್ತೀರಿ ಅಂದ್ಬಿಟ್ಟು ಅದಕ್ಕೆ ನಾನು ನೀರಿಬ್ಬರು ಒಳಗೆ ಬಂದವ್ರೆ ಗೈಸ್. ನೆನ್ನೆನೇ ಹೇಳ್ತು ನಾವು ಮದುವೆ ಮಾಡ್ತಾವೆ ಅನ್ಬೇಕಾಗಿತ್ತು ನೀನು. ಯಾರು ಮಾಕ್ನಳ್ಳಿಯವರು? ಮಾಕ್ನಳ್ಳಿಯವರು ಅಣ್ಣಂಗೆ 2 ಚಿಕ್ಕ ಚಿಕ್ಕ ಎಲ್ಲ ಕೂತಂದು ನೋಡು, ಚಿಕ್ಕ ಚಿಕ್ಕ ಬಿಡ್ಡೆಗಳು. ನೀನು ಆಡ್ತಿದ್ದೆ ಮಮ್ಮಿ. ನಾಷ್ಟ ಮಾಡಿ ಕೊಡಿ ನಮಗೂ ತೋರ್ಸ್. ನೀನು ನನಗೆ ಹೇಳ್ಬೇಡ. ಮಮ್ಮಿ ಇಡ್ಲಿ ಖಾಲಿ ಆಗಿದ್ದು, ಪೂರಿ ಇಡ್ಲಿ ಬಾತು 3 ಐಟಮ್ನು ತಂದೇವನಿ. ಇನ್ನೂ ಅರ್ಧ ಗಂಟೆ ಲೇಟಲ್ಲಿ ತಲೆ ಕೆಡ್ಸ್ಕೊಡ್ರಿ, ನಿಧಾನಕ್ಕೆ ಮಾಡ್ತೀವಿ. ಗೈಸ್ ಈ ಒಳಗೆ ನನಗೊಂದು ಉಂಗುರ ಸಿಕ್ಕಿತ್ತು. ಆ ಕಪಿ ನನ್ನ ಮಗ ಅರ್ಜುನ ನನ್ನ ಎಸಿ ಅಂದ್ಬಿಟ್ಟು ಎಸ್ಬಿಟ್ಟ ಗೈಸ್. ಹೆಚ್ಚು ಕಮ್ಮಿ 8 ಗ್ರಾಮ್ ಇತ್ತು ಅತ್ತೆ. ಎಸಿಸ್ಬಿಟ್ಟ ಗೈಸ್ ಈ ಒಳಗೆ. ಗೈಸ್ ಏನಿಲ್ಲ ಹುಡುಕಿ ಬರೋಷ್ಟ್ರ ಮಳೆನೇ ಬಂದ್ಬಿಡ್ತು. ಮಿಷಿನೆಲ್ಲ ತಗೊಂಬಂದಿದ್ದೀನಿ. ಹಾಂ ಬಾ, ಈಗ ಇದೆಲ್ಲ ಬಿಚ್ಚಿ ರೆಡಿ ಮಾಡ್ಬೇಕು ಗೈಸ್. ಫುಲ್ ಎಲ್ಲ ಬಿಚ್ಚಬೇಕೀಗ, ಮನೆ ಹತ್ರ ತನಕ ಬಿಚ್ಚಿ ಎಲ್ಲ ರೆಡಿ ಮಾಡ್ಬೇಕೀಗ ಗೈಸ್. ಕರಿನ ಹಚ್ಚಿ ವೈರಾಗ್ಸಿದೆ. ಮೇಲ್ಗಡೆ ಹಂಗ್ರರ್ ಹಾಂ ಅಲ್ಲಿ ಬರಬೇಕು. ಕೆಳಗಡೆ ಏನಾದ್ರು ಕಬ್ಬುಲ್ ದಾರಿ ಬಂದರೆ ಕಿತ್ಕೊಂಡೈತೆ ತಂಗಿ. ನಿನಗೇನಪ್ಪ ಅಣ್ಣ? ಹಾಂ ಅವೈನಿಂದ ತಕ್ಕ ಜಾ. ಹಾಂ ಏಯ್ ಫಸ್ಟ್ ವೈರ್ ಹೇಳ್ಕೊ ಹೇಳ್ತೀನಿ, ನಿನ್ನ ಸಿಗುತ್ತಾಗ ಹೋಗಪ್ಪ. ಈ ರೋಡ್ ಕ್ರಾಸಿಂಗ್ ಮಾಡ್ಬೇಕಂದ್ರೆ ಒಂದು ತಿಕ್ಕವ್ರಿ ಕಮರಿಯ ಬಿಡು. ಹೇ ಅಲ್ಲೇ ತುಂಡಾಗೋಯ್ತ ಇಲ್ಲಿಗೆ ಹಾಕಾರ. ಚೂರು ಬಿಡು. ಸಾಕು. ಇದಕ್ಕೆ ತಂತಿ? ಹಾಂ ತಂತಿ ಹೋಗಿಲ್ವಾ
ಹತ್ತಮ್ಮಿ ಅಂತಮ್ಮ ನೀನು ಕೇಪಿದ್ದವಲ್ಲಿ ಸರಿ ಈಗ ಆಯ್ತಿರಲ್ಲ ಕರಿ ನನ್ನ ಮಗನಲ್ಲ ನೋಡು ಮಧ್ಯಾಹ್ನ ಎಲ್ಲ ಮಳೆ ಹೋಯ್ತಿತ್ತು ಈಗ ನೋಡು ಬಿಸಿಲು ಹೆಂಗೆ ತರಿತಾ ಇತ್ತು ಕಪಿ ನನ್ನ ಮಗನೇ ಅಲ್ಲಿ ಇದಾರೆ ಒಯ್ರದ ನೀನು ರಪ್ಪರಪ್ಪನ ಎಳಿಬೇಡ ನೀನಲ್ಲಿ ಹಿಡ್ಕೊಬಿಟ್ಟಿದೆ ಹ್ಞೂ ಎಸಿ ತರ ಕಣ ಗದ್ದೆ ಒಳಕ್ಕೆ ಇಡೀ ನೀ ಎಂತ ಮಗ ನೀ ಅಂತಿಂತ ಅಡಾಪಲ್ಲ ನೀನು ಅದೇ ತೂಕಾಗಿದ್ದ ಕರೆಕ್ಟಾಗ ಒಂದನೇ ಹಿಡ್ಕೊ 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 ಎಂಜಾ ಕರಿಯಾ ಇನ್ನೇ ಸರಿಯಲ್ಲ ಈ ತೋರ್ ಹಿಡಿದ್ರೆ ಆ ತೋರ್ಗೆ ಹೋಗ್ತಿದ್ದೆ ಆ ತೋರ್ ಹಿಡಿದ್ರೆ ನೋಡಲ್ಲಿ ಎಂಜಾ ಹೈ ಹೋಗ್ಬಿಟ್ಟಿದ್ದೆ ನಾವು ವೈರ್ ನುಲಿ ಅಂತ ಹೇಳ್ತಿದ್ದ ತುಂಡಾಗಿರ್ತ ನೀ ಎಳಿಬೇಡ ಇರೋ ಎಲಿಬಿಡ ಅಂತ ಅಷ್ಟೇ ನುಲಿ ಅಂತ ಹೇಳ್ತೀನಿ ಹೊಸಿ ನೀನು ಇದ್ದೇ ಹೆಂಗೆ ಹೇಳು ನುಲಿ ಗಂಟ ಹಾಂ ಇರಿ ಅದು ಯಾಕೋ ನಿನ್ನಂಗೆ ಆಡ್ತದೆ ಹದಿನಾರು ಮೇ 5 ಕೊಡಿಲಿ ಪಟ್ ಅಂತ ಈಗ ಯಾಕೋ ಹೋಗ್ಬೋದ ಕಡ್ದು ಇನ್ನೊಂದು ಹುಲ್ಲು ಬುಡ್ಲ ಇನ್ನೊಂದು ಚೂರ ಪ್ಯಾಕ್ ಮಾಡ್ಬಿಟ್ಯಾ ಅಷ್ಟೇ ಅಲ್ವದಾ ಹ್ಞೂ ಸಾಕು ಬಿಡಪ್ಪ ಆಯ್ತು ಹೊಡಿಕೆ ಬತ್ತಿದೆಯಲ್ಲ ಕರಿ ನನ್ನ ಮಗನೇ ಇನ್ನೊಂದು ಚೂರು ಬಿಡುವಂತಲ್ವ ಹೇಳಿದ್ದು ನಾನು ನಿಮಗೆ ಎತ್ತಗ ಅತ್ತಾಗೇನು ಆಗೋಲ್ಲ ಅಲ್ಲಿ ಇನ್ನೊಂದು ಪೀಸ್ ಇಲ್ವಾ ಜೈಂಟ್ ಮಾಡ್ಕೊಳ್ಳೋದು ಅದ್ಯಾವ ಕೆಲಸ ಅಂದರು 16 ಪೀಸ್ ಹಾಕ್ಬಿಡು ಹ್ಞೂ ಆಯಿತು ಏನು FTTH ಮಾಡಿದ್ರು ಹಂಗೆ ಮಾಡಬೇಕು ಅದೇ ಒಂದೊಂದು ಮಾರು ಕಟ್ ಮಾಡ್ಕೋ ಈ ಬಡ್ಡಿ ಮಗಂದು ವೈರು ಅದು ಯಾವಾಗ ನೀ ಮಾಡೋದು ಮಾಡ್ದಾಗ ತಾನೆ ಅಣ್ಣ ವೈರ್ ಹೊಟ್ಟೋಗಿತ್ತು ಅಣ್ಣ ನಮ್ಮ ಮನೆ ಕರೆಂಟ್ ಸರಿಯಪ್ಪ ಅದು ವೋಲ್ಟೇಜ್ ಪ್ರಾಬ್ಲಮ್ ಆಗದೆ ಅಣ್ಣ ವೋಲ್ಟೇಜ್ ಹ್ಞೂ ಕರೆಂಟ್ದು ಎಲ್ಲಿ ಅಂತ ಗೊತ್ತಾಯ್ತಿಲ್ಲ ಅದನ್ನೇ ಹುಡುಕ್ತಾ 3 ದಿನ ಎಲ್ಲಿಂದ ನಿಮ್ಗೆ ಸಪ್ಲೈಗೆ ಕರೆಂಟ್ ಕಮ್ಮಿಯಾ ಸಪ್ಲೈ ಇದೆ ಕರೆಂಟ್ ವೋಲ್ಟೇಜು ಪ್ರಾಬ್ಲಮ್ ಆಗಿದೆ ಹಂಗಲ್ಲ ನಮ್ದು ಅಷ್ಟಿಂದ ಹಂಗೆ ಅಂತ ಇದು ಅದಕ್ಕೆ ಗೊತ್ತಾಯ್ತು ಅದಕ್ಕೆ ನಾನು ಒಂದು ಹೊಸ ಇದ್ದು ತಂದು ಹಾಕ್ತೆ ಅದು ಪ್ರಯೋಜನ ಆಗಲಿಲ್ಲ ಅದರಲ್ಲೂ ಹಂಗೆ ಬರ್ತದೆ ಅದು ಒಂಚೂರು ಅದನ್ನ ಒಂಚೂರು ಹುಡುಕಿ ರೆಡಿ ಮಾಡ್ಬೇಕಣ ಅದು ಅರ್ಜೆಂಟಲ್ಲಿ ಆಗೋಲ್ಲ ಅದು ನಿಧಾನ ಹುಡುಕಿ ಮಾಡ್ಬೇಕಾವೆಲ್ಲ ಮಾಡಪ್ಪ ಹೊಸ ಆಗ್ತಾಯಿದ್ದೀರಾ ಇಲ್ಲ ಜಗಣ್ಣವ್ರ ಮನೆ ತಗೋದಲ್ಲ ಅದ್ರದ್ದು ಅದು ಲೈನಲ್ಲೇ ಎಲ್ಲ ವೈರ್ ಲೂಸ್ ಆಗಿರೋ ಅದಕ್ಕಲ್ಲ ನಾನು ಇಷ್ಟಕ್ಕೆ ಅದ ರವಿಯವ್ರ ಹೊಟ್ಟಿಸಕ್ಕೆ ಹಾಕ್ಬಿಟ್ರೆ ಆಗೋದು ಅವ್ರದ ಇಲ್ಲ ಇರು ಅದಕ್ಕೊಂದು ಕತೆ ಮಾಡ್ತೀನಿ ಇರು ಇನ್ನೊಂದು ದಿನ ನೋಡ್ತೀನಿ ಅದ ಆನಿಲ್ಲ ಅಂದ್ರೆ ಅದಕ್ಕೊಂದು ಸರಿಯಾಗಿ ಮಾಡ್ತೀನಿ ಅದಕ್ಕೆ ತಿನ್ನೊಂದಾಕ ಎತ್ತಿ ಹಂಗೆ ಮಾಡೋಣ ಎಲ್ಕ ಆ ನೋಡ್ಗಿ ನೋಡ್ಗ ಅಟ್ಯಾಚ್ ಮಾಡ್ಬಿಡೋದಾಗ ಕಪ್ಲರು ಫೈಬರ್ ಎಲ್ಲ ಅಲ್ಲಿ ಅವೆ ಹಾಂ ಏನು ಥ್ರೂ ಮಾಡ್ತಾಯಿರೋ ಸಿಗ್ನಲ್ FTTH ಮಾಡ್ಬಿಡ್ತೀನಿ ಅಷ್ಟೇ ಏನು ಮಾಡಪ್ಪ ಅಂದ್ರೆ ಅದು ಬತ್ತೆ ಮನೇಲೆ ಮುಂದೆ ಕೊಡ್ದಾಗ ಐತೆ ಜನ ಬರ್ತದೆ ಗಾಡಿ ಬಂದು ಬಂದಾಗ ಆಯ್ತಿರೋದನ್ನ ಕರೆಕ್ಟಾಗಿ ಕುಂತ್ಕೊತಪ್ಪ ಗಾಡಿ ಬಂದು ಬಂದಿಲ್ಲ ಅಂದ್ರೆ ಗೊತ್ತಾಗುತ್ತೆ ಗಾಡಿ ಬಂತ ಬಂದರೆ ಹಂಗಾಯ್ತದ ಅದೇ ಗೊತ್ತಿಲ್ಲ ಅಣ್ಣ ಅದನ್ನೇ ಹುಡುಕ್ಬೇಕು ಹಳೆ ಕಂಬಕ್ಕೆ ಹಾಕ್ಬೇಕು ಹೊಸ ಕಂಬಕ್ಕೆ ಹಾಕ್ಬೇಕು ಹಾಂ ಹಳೆ ಕಂಬಕ್ಕೆ ನೋಡಿ ಏನು ಮಾಡಿ ಯಾವ ಕಂಬಕ್ಕೆ ಹಾಕೆ ಇನ್ನು ಇಷ್ಟ ನೋಡು ಹಳೆ ಕಂಬಕ್ಕೆ ಹಾಕೋದ್ರೆ ಹಳೆ ಕಂಬಕ್ಕೆ ಹಾಕ್ತೀನಿ ಬೈಲಿ ಹಿಡ್ಕೊ
ನಮ್ಗೆ ಬೆಳಕನ ಅಲ್ಲಿ ಮಡ್ಬಿಟ್ಟು ಇಳ್ಕದಿದ್ದ ಆಯ್ತು. ಈಗ ಯಾವ ಕಂಬಕ್ಕೆ ಹಾಕಿ ಮಾಡೋದ ಇದು ಹೊಸ ಕಂಬಕ್ಕೆ ಹಾಕಂತ ಹೇಳ್ಕೊ. ಈ ಕಡೆಗೆ ಹಾಕು. ಹಳಕ್ಕೆ ಹೇಳ್ಕೊ ಹಾಕ್ನ. ಹಳೇದಕ್ಕೆ ಹಾಕ್ಬೇಡ, ಹೊಸದಕ್ಕೆ ಹಾಕ್ಬಿಟ್ಟು ಅಲ್ಲಿ ಮೇಲ್ಗಡೆ ಗುಬ್ಬಿ ಕಾಣ್ತದಲ್ಲ, ತಾರ್ಸಿ ಮನೆ ಗುಬ್ಬಿ ಅಲ್ಲಿಗೆ ಲಾಕ್ ಮಾಡು. ಇಲ್ಲಿ ಲಾಕ್ ಮಾಡಬೇಡ. ಹೋಗಿ ಅಮ್ಮ, ಏನಿಲ್ಲ, ಈ ಕಡೆಗೆ. ಹಾಂ ಕಟ್ಟಾಗ್ಬಿಟ್ಟಿದೆ, ಅದನ್ನ ಇದು ಮಾಡ್ತಾ ಇದ್ದೀನಿ, ಹೊಸ್ದಾಗಿ ಹಾಕ್ತಾ ಇದ್ದೀನಿ. ಚಿಟ್ಟು ಏನಾ ಚೋಟಿ ಮುಳದ್ ಮಗನೇ, ಎಳಿ ಜಲ್ದಿ. ಹಾಂ ನೀನ್ ಕಮ್ಮಿಯಪ್ಪ, ಚೋಟಿ ಮುಳದ್ ಮಗನೇ, ನೀನ್ ಕಮ್ಮಿ ಹೇಳಿಯಾ? ಎಳಿಬೇಡ, ಒಂಚೂರು ಲೂಸ್ ಬಿಡು, ಇತ್ತಾಗ ಲೂಸ್ ಬಿಡ. ಬಿಡ. ಹಾಂ ಈಗ ಶಿಸ್ತು ಈಗ ತಂತಿ ತಕ ಹೋಗ್ಬೇಡ ಅಲ್ಲಿಗೆ. ಹಾಂ ಸರಿಯಾ, ಹಂಗೆ ಹೋಗಿ ತಂತಿ ತಕೋಬೇಡ, ಅದೇ ತಂತಿಗೆ ಲಾಕ್ ಮಾಡು. ಫೈಬರ್ ಬಿಚ್ಕೊಲ್ವಾ? ಹಂಗೆ ಬಿಟ್ಬಿಟ್ಟು ಹೊಂಟದ್ಯಾ? ಅದಕ್ಕೆ ಹೋಗದೆ ಅಂತ ಟ್ಯಾಕ್ರಿಸ್ ಮಕ್ಕಳಿಗೆ ಎಲ್ರ ಜನಗಳು ನಮ್ಗೆ